ಇವತ್ತು ನಾನು ಒಂದು ಫಂಕ್ಷನ್ ಇರೋ ಕಾರಣದಿಂದ ನಮ್ಮ ಊರಿಗೆ ಬಂದಿದ್ದೀನಿ, ಹಳ್ಳಿಗೆ. ಆ ಕಾರಣದಿಂದ ಇಲ್ಲಿ ಹಳ್ಳಿನಲ್ಲಿ ಹೇಗೆ ಜೀವನ ಇರುತ್ತೆ, ಹಾಗೆ ಹಳ್ಳಿಯ ಜೀವನ ಶೈಲಿ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನನಗೆ ಇಷ್ಟ ಆಗ್ಬಿಟ್ಟು ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂತಂದರೆ ಎಲ್ಲರೂ ಸಿಟಿ ಲೈಫ್ ನೋಡೇ ಇರ್ತೀರ, ಹಳ್ಳಿನಲ್ಲೂ ಕೂಡ ಹೇಗಿರುತ್ತೆ ಹೇಗಿಲ್ಲ ಅನ್ನೋದನ್ನು ಸ್ವಲ್ಪ ನಿಮಗೆ ಪರಿಚಯ ಮಾಡಿಸೋಣ ಅನ್ನೋ ಆಸೆಯಿಂದ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನಮ್ಮ ಊರು, ನಮ್ಮ ಹೊಲ, ನಮ್ಮ ದನ ಕರುಗಳು, ಹಾಗೆಯೇ ನಾವು ಹೊಲದಲ್ಲಿ ಯಾವ ಥರ ಏನೇನು ಬೆಳೆಯನ್ನು ಹಾಕ್ತೀವಿ, ಏನೇನು ಬೆಳಿತೀವಿ ಅನ್ನೋದನ್ನೆಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಸಿಟಿ ಲೈಫ್ ನೋಡಿ ನೋಡಿ ಎಲ್ಲರಿಗೂ ಬೋರ್ ಆಗಿರುತ್ತೆ. ಆ ಕಡೆಯಿಂದ ಸ್ವಲ್ಪ ಹಳ್ಳಿ ಲೈಫ್ನು ನೋಡಿ ಹೇಗಿರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತಾಗಿ ನಾವು ಹೋಗಿ ಅದನ್ನು ಅನುಭವಿಸೋಕ್ಕಾಗಲಿಲ್ಲ ಅಂತಂತಂದರೆ ವಿಡಿಯೋನಲ್ಲಾದರೂ ನೋಡಿಬಿಟ್ಟು ಸಂತೋಷ ಪಡೋಣ ಅಂತ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಕಾರಣದಿಂದ ಎಲ್ಲಿನೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಸಾರಿಗೆ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಬಟನ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ. ಇವಾಗ ಹಳ್ಳಿನಲ್ಲಿ ಮೊದಲಿಗೆ ನಾವು ಸೂರ್ಯ ಹುಟ್ಟೋದಕ್ಕೂ ಮುಂಚೆನೇ ಎದ್ದುಬಿಟ್ಟು ಸ್ನಾನ ಎಲ್ಲ ಮುಗಿಸ್ಕೊಂಡು ದನ ಕರುಗಳಿಗೆಲ್ಲ ಫಸ್ಟು ನೀರನ್ನು ಹಾಕ್ತೀವಿ. ಯಾಕೆಂದರೆ ದನಗಳಿಗೆ ಸಿಕ್ಕಾಪಟ್ಟೆ ಬೇಸಿಗೆ ಇರೋದ್ರಿಂದ, ಬಿಸಿಲು ಜಾಸ್ತಿ ಇರೋದ್ರಿಂದ ಫಸ್ಟು ದನಗಳಿಗೆ ನೀರೆಲ್ಲ ಹಾಕಿ, ಯಾಕಂದರೆ ಬಿಸಿಲು ಅನ್ನೋಷ್ಟರಲ್ಲಿ ದನಗಳನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಾರೆ ಮೇಯೋದಕ್ಕೆ. ಅದರಿಂದ ಮೊದಲಿಗೆ ದನ ಕರುಗಳಿಗೆ ನೀರೆಲ್ಲ ಮೇವೆಲ್ಲ ಹಾಕ್ಬಿಟ್ಟು ಹಾಲೆಲ್ಲ ನೋಡಿಕೊಂಡು, ಹಾಗೆಯೇ ಇಲ್ಲಿ ನೀರು ಬಂದುಬಿಡುತ್ತೆ. ನೀರು ಬಂದಿದ ತಕ್ಷಣ ನೀರನ್ನೆಲ್ಲ ತುಂಬಿಸ್ಕೋಬೇಕಾಗುತ್ತೆ. ಹಳ್ಳಿನಲ್ಲೇನೋ ಪೈಪ್ ಲೈನ್ಗಳಾಗಲಿ ಮೋಟ್ರಾಗಲಿ ಏನೂ ಹಾಕೋದಿಲ್ಲ, ಡೈರೆಕ್ಟಾಗಿ ಕೊಳೆಯಿಂದ ನಾವು ನೀರನ್ನು ತೊಗೊಂಡ್ಬಂದು ಮನೆಯಲ್ಲಿ ತುಂಬ್ಕೋಬೇಕಾಗುತ್ತೆ. ಆಮೇಲೆ ದನಗಳೆಲ್ಲ ಹೊಲಕ್ಕೆ ಹೊರಟೋಗಿದ ನಂತರ ಎಲ್ಲ ಗುಡಿಸ್ಬಿಟ್ಟು ಎಲ್ಲ ನೀಟ್ ಮಾಡಿಬಿಟ್ಟು ಸಗಣಿಯದೆಲ್ಲ ಎತ್ತಾಕ್ಬಿಟ್ಟು ಆಮೇಲೆ ನಾವು ಮುಂದಿಂದು ಕೆಲಸ ಕಾರ್ಯಗಳನ್ನ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂತಂದರೆ ದನಗಳೆಲ್ಲ ಹೊಲಕ್ಕೆ ಹೋದ್ಮೇಲೆನೇ ಮುಂದಿನ ಕೆಲಸಗಳು ನಡೆಯೋದು. ಆಮೇಲೆ ಸ್ನಾನ ಮಾಡಿದ್ದೆಲ್ಲ ಆಗಿರುತ್ತಲ್ವ, ದನಗಳನ್ನೆಲ್ಲ ಕಳಿಸಿ ಆಮೇಲೆ ದೇವಸ್ಥಾನಕ್ಕೆ ಬಂದು, ದೇವಸ್ಥಾನದಲ್ಲಿ ಇಲ್ಲಿ ಹೇಗೆ ಅಂತಂದರೆ ಮನೆ ಹತ್ತಿರದಲ್ಲೇ ದೇವಸ್ಥಾನ ಇರೋ ಕಾರಣದಿಂದ ನಾವು ಸ್ವತಃ ದೇವಸ್ಥಾನಕ್ಕೆ ಇಲ್ಲಿ ನಮ್ಮ ಕೈಯಾರೇನೇ ದೇವರಿಗೆ ಅಭಿಷೇಕವನ್ನು ಮಾಡಿಬಿಟ್ಟು ಪೂಜೆ ಮಾಡೋವಂಥ ಸೌಕರ್ಯ ಕೂಡ ಇಲ್ಲಿ ಹಳ್ಳಿನಲ್ಲಿದೆ ಫ್ರೆಂಡ್ಸ್. ಸಿಟಿಗಳಲ್ಲಾದರೆ ನಾವು ಹೊರಗಡೆಗೆ ನಿಂತ್ಕೊಂಡು ಕೈ ಮುಕ್ಕೊಂಡು ಹೋಗಬೇಕಾಗುತ್ತೆ, ಒಳಗಡೆಗೆ ಬಿಡೋದಿಲ್ಲ. ಆದರೆ ಹಳ್ಳಿಯಲ್ಲಿ ಹಾಗಿಲ್ಲ. ಹಳ್ಳಿನಲ್ಲಿ ಸ್ವತಃ ನಾವೇನೇನೇ ಬಂದು ಶಿವ ಪೂಜೆಯನ್ನು ಮಾಡ್ಕೋಬೋದು, ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡ್ಬೋದು. ಎಷ್ಟೊತ್ತು ಬೇಕಾದರೂ ನಾವು ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡು ದೇವ್ರ ಧ್ಯಾನನ ಮಾಡಿಕೊಂಡು ಬರ್ಬೋದು. ಇಲ್ಲಿ ಏನೇ ಒಂದು ಹಬ್ಬ ಹುಣ್ಣಿಮೆಗಳಿದ್ದರೂ ಕೂಡ ಹುಣ್ಣಿಮೆ ಅಮಾವಾಸ್ಯೆಗೂ ಕೂಡ ಇಲ್ಲಿ ಒಬ್ಬಟ್ಟು ಅಡುಗೆಯನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವನ್ನು ತಗೊಂಡು ಬಂದು ಇಲ್ಲಿ ದೇವರಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಪೂಜೆಯನ್ನು ಮಾಡಿಕೊಂಡು ಹೋಗ್ತಾರೆ. ಈ ಪದ್ಧತಿ ಇಲ್ಲಿ ಹಳ್ಳಿ ಕಡೆಗಿದೆ ಫ್ರೆಂಡ್ಸ್. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತಂತಂದರೆ ನಾವು ತುಂಬ ಪ್ರಶಾಂತವಾಗಿ ಶಾಂತವಾಗಿ ಕೂತ್ಕೊಂಡು ದೇವರಿಗೆ ನಮ್ಮ ಕೈಯಾರೆ ನಾವು ಅಭಿಷೇಕವನ್ನು ಮಾಡಿಬಿಟ್ಟು ದೇವರ ಪೂಜೆಯನ್ನು ಮಾಡುವಂಥ ಸೌಭಾಗ್ಯ ನಮಗೆ ಇಲ್ಲಿ ಇದೆ. ಇದೊಂದಂತೂ ನನಗೆ ತುಂಬಾ ಇಷ್ಟ ಆಯಿತು. ನಾವೇನಾದರೂ ವ್ರತ ಆಗಲಿ ಪೂಜೆ ಆಗಲಿ, ಪಶುಪತಿನಾಥಂದು ವ್ರತ ಆಗಿರ್ಬೋದು ಅಥವಾ ಸೋಮವಾರ ಪೂಜೆ ಆಗಿರ್ಬೋದು, ಈ ಥರ ಎಲ್ಲ ಪೂಜೆಗಳು ಮಾಡಬೇಕು ಅಂತಂದಾಗ ಈ ಥರ ಹತ್ತಿರದಲ್ಲೇ ದೇವಸ್ಥಾನ ಇತ್ತು ಅಂತಂತಂದರೆ ನಮಗೆ ವ್ರತ ಮಾಡೋದಕ್ಕೆ ತುಂಬಾ ಸುಲಭ ಆಗುತ್ತೆ. ಯಾಕೆಂದರೆ ದೇವಸ್ಥಾನದಲ್ಲಿ ನಮ್ಮ ಕೈಯಾರೇನೇ ನಾವು ಪೂಜೆಯನ್ನು ಮಾಡಿಬಿಟ್ಟು ವ್ರತವನ್ನು ಮುಗಿಸ್ಬೋದು. ಆ ಕಾರಣದಿಂದ ನಾನು ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಇಲ್ಲಿ ಪೂಜೆ ಆಯಿತು. ಸಮಾಧಾನವಾಗಿ ಕೂತ್ಕೊಂಡು ಪೂಜೆನೆಲ್ಲ ಕೂಡ ಇಲ್ಲಿ ಮಾಡಿ ಮುಗಿಸ್ಕೊಂಡ್ವಿ. ದೇವರಿಗೆ ಆರತಿ ಅದೆಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಮಂಗಳಾರತಿಯನ್ನು ತಗೊಂಡು ಆಮೇಲೆ ನಂತರ ಮನೆಗೆ ಹೊರಟ್ವಿ ಫ್ರೆಂಡ್ಸ್. ಈ ಥರ ಸ್ವತಃ ನಾವೇ ದೇವಸ್ಥಾನದೊಳಗಡೆಗೆ ಕೂತ್ಕೊಂಡು ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಬಿಟ್ಟು ಪೂಜೆ ಮಾಡೋವಂಥ ಸೌಭಾಗ್ಯ ನಿಜವಾಗ್ಲೂ ಇಲ್ಲಿ ಸಿಗೋವಂಥದ್ದು ನಮ್ಮ ಅದೃಷ್ಟ ಅಂತ ಹೇಳಿಬಿಟ್ಟು ಹೇಳ್ಕೊಬೋದು ಫ್ರೆಂಡ್ಸ್. ಯಾಕೆ ಅಂತಂತಂದರೆ ಇಷ್ಟು ಶಾಂತವಾಗಿ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಮಾಡೋವಂಥ ಅವಕಾಶ ಈ ಹಳ್ಳಿಗಳಲ್ಲಿ ಸಿಗೋದ್ರಿಂದ ನಿಜವಾಗ್ಲೂ ಅದೃಷ್ಟ. ಆಮೇಲೆ ಬಂದುಬಿಟ್ಟು ನೋಡಿ ಸ್ವಲ್ಪ ತಿಂಡಿನ ಮಾಡಿಬಿಟ್ಟು
ಇಲ್ಲೆಲ್ಲ ಏನು ಗ್ಯಾಸ್ ಕಟ್ಟೆಗಳು ಅದೇನೂ ಇರಲ್ಲ. ಈ ನಡುವೆ ಎಲ್ಲರೂ ಗ್ಯಾಸ್ಗಳನ್ನ ಇಟ್ಕೊಂಡಿದ್ದಾರೆ. ಮೊದಲೆಲ್ಲನೂ ಕೂಡ ಒಲೆಗಳನ್ನ ಹಚ್ಬಿಟ್ಟು ಒಲೆ ಮೇಲೆನೇ ಕೂಡ ನಾವು ಅಡುಗೆ ತಿಂಡಿ ಅದೆಲ್ಲ ಮಾಡ್ತಾಯಿದ್ವಿ. ಇವಾಗ ಗ್ಯಾಸ್ ಇರೋದ್ರಿಂದ ಗ್ಯಾಸ್ ಮೇಲೆನೇ ಕೂಡ ಅಡುಗೆನ ಮಾಡ್ಕೊತಾ ಇದ್ದೀವಿ. ಮೊದಲೆಲ್ಲನೂ ಕೂಡ ಒಲೆಗಳೇ ಇರ್ತಾಯಿತ್ತು. ಒಲೆಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ, ಅಡುಗೆ ಟೇಸ್ಟಾಗಿಯೂ ಕೂಡ ಇರುತ್ತೆ. ಆದರೆ ಇವಾಗ ಎಲ್ಲನೂ ಕೂಡ ಈ ಗ್ಯಾಸ್ ಸ್ಟವ್ನೇ ಯೂಸ್ ಮಾಡ್ತಾಯಿದ್ದೀವಿ. ಅಡುಗೆ ಎಲ್ಲ ತಿಂಡಿ ಎಲ್ಲ ಮುಗ್ದಿದ್ದಾಗಿದ ನಂತರ ಬಟ್ಟೆನ ಮನೆಯಲ್ಲೇ ಒಕ್ಕೊತಾ ಇದ್ದೀವಿ. ಇಲ್ಲಿ ನದಿ ಇದೆ, ನದಿಗೆ ಹೋಗಿ ಯಾವಾಗಲೂ ಬಟ್ಟೆನ ಒಕ್ಕೊಂಡು ಬರ್ತಾಯಿದ್ವಿ. ಆದರೆ ಇವಾಗ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತುಂಬ ಸೆಕೆನೂ ಇದೆ. ಬೆಳಗ್ಗೆ 10 ಗಂಟೆ ಅನ್ನೋಷ್ಟರಲ್ಲೇ ತುಂಬ ಜಾಸ್ತಿ ಬಿಸಿಲು ಬರ್ತಾಯಿದೆ. ಆ ಕಾರಣದಿಂದ ಮನೆಯಲ್ಲೇನೇ ಇವಾಗ ಬಟ್ಟೆಯನ್ನು ಒಗಿತಾ ಇದ್ದೀವಿ. ಮೊದಲೆಲ್ಲ ಆದರೆ ನದಿಗೆ ಹೋಗ್ಬಿಟ್ಟು ನದಿಯಲ್ಲಿ ಬಟ್ಟೆಯನ್ನು ಒಕ್ಕೊಂಡು ಬರ್ತಾಯಿದ್ವಿ. ಇವಾಗ ತುಂಬ ಬಿಸಿಲು ಇರೋ ಕಾರಣದಿಂದ ಕೊಳೆಯಲ್ಲಿ ನೀರು ಬರುತ್ತೆ, ಆ ನೀರಲ್ಲೇ ನಾವು ನೀರು ಹಿಡ್ಕೊಂಡು ಮನೆಯಲ್ಲೇ ಬಟ್ಟೆಯನ್ನು ಒಗಿತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಯಾವುದೇ ರೀತಿಯ ವಾಷಿಂಗ್ ಮಿಷಿನ್ ಆಗಲಿ ಅಥವಾ ಯಾರಾದರೂ ಕೆಲಸಕ್ಕೆ ಬರ್ತಾರೆ ಅನ್ನೋದಾಗಲಿ ಅದೆಲ್ಲ ಏನಿಲ್ಲ. ನಮ್ಮ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು. ಆ ಕಾರಣದಿಂದ ಬಟ್ಟೆನ ಅಂದರೆ ಬೆಳಗ್ಗೆ ಬೇಗ ಎದ್ದೇಳೋ ಕಾರಣದಿಂದ ಇಲ್ಲಿ ಎಲ್ಲ ಕೆಲಸನೂ ಕೂಡ ಬೇಗ ಮುಗಿದ್ಬಿಡುತ್ತೆ, ಲೇಟ್ ಆಗೋದಿಲ್ಲ. ಸಿಟಿಯಲ್ಲಾದರೆ ಏನು ಕೆಲಸಕ್ಕೆ ಹೋಗೋರು ಮಾತ್ರ ಬೇಗ ಎದ್ದೇಳ್ತಾರೆ, ಕೆಲಸಕ್ಕೆ ಹೋಗ್ತಾ ಇರೋರೇನು ಬೇಗ ಎದ್ದೇಳಲ್ಲ. ನೋಡಿ ಇವಾಗ ಊಟಕ್ಕೆ ರೊಟ್ಟಿ, ಮೊಸರು, ಖಾರ, ಪಲ್ಯ ಅದೆಲ್ಲ ನಮ್ಮ ಯಜಮಾನರಿಗೆ ಊಟಕ್ಕೆ ಕೊಟ್ಟೆ. ಊಟಕ್ಕೆ ಕೊಟ್ಟಿದ್ದಾಗಿದ ತಕ್ಷಣ ಊಟ ಮಾಡಿಕೊಂಡು ನಮ್ಮ ಹೊಲದ ಕಡೆಗೆ ಇವಾಗ ಹೊರಟಿದ್ದೀವಿ. ಹೊಲ ಒಂದು ಸ್ವಲ್ಪ ದೂರದಲ್ಲೇ ಇದೆ, ತುಂಬ ದೂರ ಏನೂ ಇಲ್ಲ. ನೋಡಿ ಇವಾಗ ನಮ್ಮ ಹೊಲ ಬಂತು. ನೋಡಿ ಹೊಲದಲ್ಲಿ ಪಾಲಕ್ ಸೊಪ್ಪನ್ನ ಹಾಕಿದ್ದೀವಿ. ಪಾಲಕ್ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಟಮಾಟ ಅದೆಲ್ಲ ತರಕಾರಿ ಕೂಡ ಎಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಅದನ್ನೆಲ್ಲ ಕೂಡ ಬೆಳಿತೀವಿ. ಸೊಪ್ಪು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಹಸಿರಾಗಿ ಎಷ್ಟು ಫ್ರೆಶ್ಶಾಗಿ ಬೆಳೆದಿದೆ ಸೊಪ್ಪು. ಇದನ್ನು ಮಾರ್ಕೆಟ್ಗೆ ಹಾಕೋದಕ್ಕೋಸ್ಕರ ಕೀಳ್ತಾಯಿದ್ರು. ಅದಕ್ಕೆ ನಾನು ಸ್ವಲ್ಪ ಮನೆಗೆ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಸೊಪ್ಪನ್ನು ಕಿತ್ಕೊಂಡೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪಿತ್ತು. ನಾಟಿ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಫ್ರೆಶ್ಶಾಗಿತ್ತು. ಕೀಳ್ತಾ ಇದ್ರೇ ಗಮ್ ಅಂತ ವಾಸನೆ ಬರ್ತಾಯಿತ್ತು ಕೊತ್ತಂಬರಿ ಸೊಪ್ಪಿಂದು. ಬೆಂಗಳೂರಲ್ಲಿ ಈ ಥರ ಎಲ್ಲ ಫ್ರೆಶ್ ಆಗಿರೋ ತರಕಾರಿ ನೋಡಿ ಭಾಳ ದಿನಗಳಾಗಿತ್ತು. ಇವಾಗ ಹೊಲದಲ್ಲಿ ಸ್ವತಃ ನಾವೇ ಬೆಳೆದಿರೋ ಅಂಥ ತರಕಾರಿಗಳನ್ನ ನೋಡ್ತಾ ಇದ್ದರೆ ತುಂಬ ಖುಷಿ ಆಗ್ತಾಯಿತ್ತು. ನೋಡಿ ಇಲ್ಲಿ ಟಮಾಟ, ಕಗ್ಗು ಟಮಾಟ ಚಟ್ನಿ ಮಾಡೋಣ ಕಾಯಿ ಟಮಾಟದಲ್ಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಕಾಯಿ ಟಮಾಟನೂ ಕೂಡ ನಾನು ಇಲ್ಲೆಲ್ಲ ತಗೊಂಡೆ. ಎಷ್ಟು ದೊಡ್ಡ ದೊಡ್ಡ ಸೈಜಲ್ಲಿದೆ ನೋಡಿ, ಎಷ್ಟು ಚೆನ್ನಾಗಿ. ಇನ್ನೂ ಇದು ಕಾಯೆಲ್ಲ ಹಣ್ಣಾಗಬೇಕು ಅಂತಂದರೆ ಇನ್ನೂ ಚೆನ್ನಾಗಿ ದೊಡ್ಡದಾಗಿ ಆಗುತ್ತೆ. ಈಗ ಬೇರೆ ಎಲ್ಲ ಹೊಲನೂ ತಿರುಗಾಡ್ಬಿಟ್ಟು ತೋರಿಸ್ತೀನಿ ನೋಡಿ ಇನ್ನೂ ಏನೇನಿದೆ ಹೊಲದಲ್ಲಿ ಅಂತ ಹೇಳಿಬಿಟ್ಟು. ಇಲ್ಲೆಲ್ಲ ಬಂದು ತರಕಾರಿ ಹಾಕಿರೋ ಅಂಥದ್ದು ಈ ಹೊಲದಲ್ಲಿ. ಇನ್ನು ಆ ಕಡೆಗೆ ಬೇರೆ ಬೇರೆ ಬೆಳೆ ಎಲ್ಲ ಕೂಡ ಹಾಕಿದ್ದೀವಿ. ಜೋಳ ಆಗಿರ್ಬೋದು, ಕಬ್ಬಾಗಿರ್ಬೋದು, ಹಾಗೆಯೇ ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು. ಇಲ್ಲೆಲ್ಲ ನೋಡಿ ಹೊಲದಲ್ಲಿ ಗಿಡದ ನೆರಳಿಗೆ ಎಲ್ಲ ನಮ್ಮ ಮನೆಯವರೆಲ್ಲ ಕೂತಿದ್ದಾರೆ. ದನಗಳೆಲ್ಲ ಅಲ್ಲೇ ಗಿಡದ ಕೆಳಗಡೆ ಕಟ್ಟಿದ್ದೀವಿ. ನೋಡಿ ಯಾವ ಕಡೆಗೆ ನೋಡಿದ್ರೂ ಕೂಡ ಹಸಿರು ಹಸಿರು ಗ್ರೀನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಿಟಿನಲ್ಲಿ ಯಾವ ಕಡೆಗೆ ನೋಡಿದ್ರು ಬರೀ ಗಾಡಿಗಳು, ಬಿಲ್ಡಿಂಗ್ಗಳು ನೋಡಿ ಸಾಕಾಗೋಗಿತ್ತು, ಬೇಜಾರಾಗಿತ್ತು. ಸೂರ್ಯ ಮುಳುಗೋ ಹೊತ್ತು ಎಷ್ಟು ಚೆನ್ನಾಗಿ ಸೂರ್ಯ ಮುಳುಗೋದು ಕಾಣಿಸ್ತಾ ಇದೆ. ಇಲ್ಲಿ ಗಿಡದ ಕೆಳಗಡೆ ದನಗಳನ್ನ ಕಟ್ಟಿದ್ದೀವಿ. ಈ ದನಗಳು ಯಾವಾಗಲೂ ಕೂಡ ಇಲ್ಲೇ ಹೊಲದಲ್ಲೇ ಇರುತ್ತೆ. ಆಳುಗಳಿದ್ದಾರೆ, ಅವರೆಲ್ಲರೂ ಕೂಡ ಆಳುಗಳನ್ನ ಈ ದನಗಳನ್ನ ನೋಡ್ಕೊತಾರೆ. ಇದು ಬಂದು ಹೊಲದಲ್ಲಿ ಇರೋವಂಥ ಬಾವಿ. ನೋಡಿ ಇದು ಕಲ್ಲು ಬಂಡೆಯಲ್ಲಿ ಬಾವಿ ಮಾಡಿರೋ ಕಾರಣದಿಂದ ನೀರು ಯಾವತ್ತೂ ಕೂಡ ಇಲ್ಲಿ ಬತ್ತೋದಿಲ್ಲ. ನೀರು ಚೆನ್ನಾಗಿದೆ ಬಾವಿನಲ್ಲಿ. ಮೋಟ್ರನ್ನು ಕೂಡಿಸಿದ್ದಾರೆ ಇದಕ್ಕೆ. ಅಕಸ್ಮಾತಾಗಿ ಮೋಟ್ರ್ ಏನಾದರೂ ಕರೆಂಟ್ ಇರಲಿಲ್ಲ ಅಂತಂತಂದರೆ ನಾವು ಬಿಂದಿಗೆಯಿಂದನೂ ಕೂಡ ನೀರು ತಗೊಳ್ಳೋ ಥರ ಇಲ್ಲಿ ಸೌಲಭ್ಯ ಕೂಡ ಮಾಡಿದ್ದಾರೆ. ಈ ಹೊಲದಲ್ಲಿ ಬಂದು ನೋಡಿ ಜೋಳನ ಹಾಕಿದ್ದೀವಿ. ಜೋಳ ಚೆನ್ನಾಗಿ ಇವಾಗ ಬೆಳೆದು ನಿಂತಿದೆ. ತೆನೆ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೇನು ಸ್ವಲ್ಪ ದಿವಸದಲ್ಲಿ ಇದನ್ನು ಜೋಳನೂ ಕೂಡ ರಾಶಿ ಮಾಡ್ತಾರೆ.
ಚೆನ್ನಾಗಿ ಬೆಳ್ಕೊಂಡಿದೆ ಜೋಳ ಇವಾಗ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಎಷ್ಟೇ ಬಿಸಿಲಿದ್ರೂ ಕೂಡ ಈ ಹೊಲದಲ್ಲಿ ಬೆಳೆಗಳ ಹತ್ರ ಬಂದು ನಿಂತ್ಕೊಂಡ್ವಿ ಅಂತಂದರೆ ತಂಪು ಗಾಳಿ ಬೀಸ್ತಾ ಇರುತ್ತೆ. ಅದೇ ನಾವು ಮನೆಯಲ್ಲಿ ಇದ್ವಿ ಅಂತಂದರೆ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲು ಅನಿಸುತ್ತೆ, ಸೆಕೆ ಅನಿಸುತ್ತೆ. ಇವರು ದೊಡ್ಡ ನಾದ್ನಿ, ಇವರು ನಮ್ಮ ಯಜಮಾನ್ರ ಅಕ್ಕ. ಇದು ಬಂದು ನೋಡಿ ಈರುಳ್ಳಿ ಹೂವು. ಇದು ಈರುಳ್ಳಿ ಅಲ್ಲಲ್ಲಿ ಗಿಡಗಳು ಏನಿರುತ್ತಲ್ಲ ಅದನ್ನು ಹಾಗೆ ಬೀಜಕ್ಕೋಸ್ಕರ ಬಿಟ್ಟಿರ್ತಾರೆ. ಇದರಲ್ಲಿ ಇವಾಗ ಬೀಜಗಳು ಬಿಟ್ಕೊಳ್ಳುತ್ತೆ. ಬೀಜಗಳು ಬಿಟ್ಕೊಂಡಾಗ ಆ ಬೀಜಗಳನ್ನೆಲ್ಲ ತೆಕ್ಕೊಂಡು ಇಲ್ಲೇ ಬೀಜ ಮಾಡಿಕೊಂಡು ಇಲ್ಲೇ ಅವರು ಮತ್ತೆ ಬಿತ್ತನೆಯನ್ನು ಮಾಡ್ತಾರೆ. ಇದು ಪೈಪ್ಗಳು ಬಂದು ಎಲ್ಲ ಹೊಲಗಳಿಗೂ ಕೂಡ ನೀರು ಹಾಯಿಸೋದಕ್ಕೋಸ್ಕರ ಪೈಪ್ಗಳನ್ನ ಹಾಕಿದ್ದಾರೆ. ಹೊಲದಲ್ಲಿ ಜೋಕಾಲಿಯನ್ನು ಹಾಕಿದ್ದಿತ್ತು. ಸ್ವಲ್ಪ ಹೊತ್ತು ಜೋಕಾಲಿ ಆಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಜೋಕಾಲಿಯನ್ನು ಕೂಡ ಆಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ತಂಪಿಗೆ ಗಾಳಿ ಬೀಸ್ತಾಯಿತ್ತು. ಎಲ್ಲ ಕಡೆಯೂ ಹಸಿರು ಹಸಿರು ಇರೋ ಕಾರಣದಿಂದ ಒಂಥರ ಖುಷಿನೂ ಆಯಿತು. ಹೊಲಕ್ಕೆ ಹೋಗಿದ ತಕ್ಷಣ ಏನೋ ಒಂಥರ ಫ್ರೀಡಮ್ ಲೈಫು ಅನ್ನೋ ಥರ ಅನ್ನಿಸ್ತು ಮನಸ್ಸಿಗೆ. ಸಿಟಿಯಲ್ಲಿ ಇದ್ದಾಗ ಬರೀ ಬಿಸಿ. ಇಲ್ಲಿ ಆದರೆ ಒಂಥರ ಮನಸ್ಸಿಗೆ ನೆಮ್ಮದಿ, ತೃಪ್ತಿ ಅನ್ನಿಸ್ತು. ನಿಮಗೂ ಕೂಡ ಎಲ್ಲಾದರೂ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಿಮ್ಮದೇ ಸ್ವತಃ ಹಳ್ಳಿಗಳಿದ್ದರೆ, ಹೊಲಗಳಿದ್ದರೆ ಒಂದು ಸ್ವಲ್ಪ ಟೈಮ್ ಮಾಡಿಕೊಂಡು ಹಳ್ಳಿಗಳಿಗೆ ಹೋಗ್ಬಿಟ್ಟು ಬನ್ನಿ ಫ್ರೆಂಡ್ಸ್. ಈ ಬ್ಯುಸಿ ಇರೋವಂಥ ಲೈಫಲ್ಲಿ ಸ್ವಲ್ಪನಾದರೂ ನಮಗೋಸ್ಕರ ಅಂತ ನಾವು ಟೈಮ್ ಮಾಡಿಕೊಂಡು ಹಳ್ಳಿಗಳಿಗೆ ಹೋಗ್ಬಿಟ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನಸ್ಸಿಗೆ ತುಂಬ ಹಿತ ಅನಿಸುತ್ತೆ. ಮನೆಗಳನ್ನ ಹಾಕಿದ್ದಾರೆ, ಎಲ್ಲ ಒಣಗಿದೆ ಚೆನ್ನಾಗಿ. ಇವಾಗ ಇದನ್ನೆಲ್ಲ ಬಡಿದ್ಬಿಟ್ಟು ಇದು ಜೋಳದ ರಾಶಿಯನ್ನು ಮಾಡ್ತಾರೆ, ಇನ್ನೂ ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಅನ್ನಿಸ್ತು ಈ ನನ್ನ ವಿಡಿಯೋ ಅಂತ ಹೇಳಿಬಿಟ್ಟು ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ. ನೀವು ಕೂಡ ಸ್ವಲ್ಪ ಹಳ್ಳಿಯ ವಾತಾವರಣದ ಒಂದು ಅನುಭವನ ಪಡ್ಕೊಳ್ಳಿ, ಎಲ್ಲಾದರೂ ಅವಕಾಶ ಇದ್ದರೆ ಹೋಗ್ಬಿಟ್ಟು ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ನಮಸ್ಕಾರ.